ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ 85 ವರ್ಷಕ್ಕಿಂತ ಮೇಲ್ಪಟ್ಟ ವಯೋವೃದ್ಧರಿಂದ ಮತದಾನ ಇವತ್ತು ನಾಳೆ 2 ದಿನ ವಿಶೇಷ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಯೋವೃದ್ಧರು ವಿಶೇಷಚೇತನರಿಗೆ ಮತದಾನಕ್ಕೆ ಅಂತ ಈ ಅವಕಾಶವನ್ನು ಕಲ್ಪಿಸಲಾಗಿದೆ. ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಒಟ್ಟು 273 ಜನರಿಗೆ ವಿಶೇಷ ಮತದಾನಕ್ಕೆ ಅವಕಾಶವನ್ನು ಒದಗಿಸಲಾಗಿದೆ. ಮನೆಯಿಂದಲೇ ಮತದಾನವನ್ನ ಮಾಡಿದ್ದಾರೆ ಹಿರಿಯ ನಾಯಕರು. ವಯೋವೃದ್ಧರು ವಿಶೇಷ ಚೇತನರಿಗೆ ಈ ಮತದಾನಕ್ಕಂತ ಅವಕಾಶವನ್ನು ಮಾಡಿಕೊಡ್ತಾ ಇರೋದು. ಜಿಲ್ಲಾಧಿಕಾರಿ ಸಂಗಪ್ಪ ಅವ್ರ ನೇತೃತ್ವದಲ್ಲೇ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಒಟ್ಟು 273 ಜನರಿಗೆ ವಿಶೇಷ ಮತದಾನಕ್ಕೆ ಅಂತ ಈ ಬಾರಿ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಸೊ ಅವ್ರ ಮನೇಲೇ ಓಟನ್ನು ಹಾಕಬಹುದು, ಮನೆಯಿಂದಲೇ ಕೂತು ಓಟನ್ನು ಹಾಕ್ಬೋದು. ನೋಡಿ, ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರ ಈಗ ಇವತ್ತಿನಿಂದಲೇ ವೋಟ್ ಹಾಕ್ತಾ ಇದ್ದಾರೆ. 85 ವರ್ಷಕ್ಕಿಂತ ಮೇಲ್ಪಟ್ಟ ವಯೋವೃದ್ಧರು ಮತ್ತು ವಿಶೇಷ ಚೇತನರು ಅವರಿಗೆ ಇವತ್ತು ಮತ್ತು ನಾಳೆ 2 ದಿನವೂ ಕೂಡ ವಿಶೇಷ ಮತದಾನಕ್ಕೆ ಅಂತಾನೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂದರೆ ಹೋಗೋದಕ್ಕೆಲ್ಲ ಆಗಲ್ಲ ಅಲ್ವಾ, ಕಷ್ಟ ಆಗುತ್ತಲ್ವಾ, ನಡೆಯೋದಕ್ಕೆ ಸಮಸ್ಯೆ ಆಗತ್ತೆ, ಓಡಾಡೋದಕ್ಕೆ ಕೆಲವ್ರಿಗೆ ಆಗಲ್ಲ, ವಯಸ್ಸಾಗಿರುತ್ತೆ, ವಿಶೇಷ ಚೇತನರು ಇರ್ತಾರೆ, ಅಂಥವರಿಗೆ ಸಮಸ್ಯೆ ಆಗಬಾರ್ದು ಅಂತ ಈ ಥರ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ.